ಎಕ್ಸರ್ಸೈಸ್ 10.1 ಫಸ್ಟ್ ಹೆಡಿಂಗ್ ಎವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. 3 ಕ್ವಶನ್ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು 3 ಪವರ್ -2 ಅಂತ ಕೊಟ್ಟಿದ್ದಾರೆ. ನಮಗೇನ್ ಗೊತ್ತು, ಪವರ್ ಯಾವಾಗಲೂ ನೆಗೆಟಿವ್ ಇರಬಾರ್ದು. ಸೊ ಪವರ್ ನ ಪಾಸಿಟಿವ್ ಮಾಡ್ಬೇಕಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಬಂದ್ರೆ ಪವರ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, a ಪವರ್ -m ಇಸ್ ಈಕ್ವಲ್ ಟು 1/a ಪವರ್ m. ಓಕೆ, ಪವರ್ ನೆಗೆಟಿವ್ ಇದ್ದಾಗ ಅದನ್ನ ಪಾಸಿಟಿವ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಇದ್ರೆ ಅದನ್ನ ಡಿನಾಮಿನೇಟರ್ ತರಬೇಕು. ಈಗ 1/3 ಸ್ಕ್ವೇರ್ ಎಷ್ಟು, 3 ಸ್ಕ್ವೇರ್ ಬಂದು 9. ಸೊ ಆನ್ಸರ್ ಬಂದ್ಬಿಟ್ಟು 1/9. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅವರು, -4 ಹೋಲ್ ಪವರ್ -2. ಓಕೆ, ಪವರ್ ನೆಗೆಟಿವ್ ಇರಬಾರ್ದು. ಸೊ ಅದನ್ನ ಫಸ್ಟ್ ಪಾಸಿಟಿವ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಈಗ ಡಿನಾಮಿನೇಟರ್ ಅಲ್ಲಿ ತಗೊಂಡ್ ಬಂದ ತಕ್ಷಣ ಅದು ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ ಅಂತ ಬರೀಬೇಕು. a ಪವರ್ -m ಇಸ್ ಈಕ್ವಲ್ ಟು 1/a ಪವರ್ m. ಈಗ ನೀವು ನೋಡಿದ್ರೆ -4 ಸ್ಕ್ವೇರ್ ಏನಾಗುತ್ತೆ ನೋಡ್ರಿ. -4 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ -4 ಇಂಟು -4. ಈಗ ನೋಡಿದ್ರೆ ಸೈನ್ ಏನಾಗುತ್ತೆ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್, 4 4 16. ಸೊ ಏನಾಗುತ್ತೆ 1/16 ಆಗುತ್ತೆ. ಸೊ ನಾನು ಬರೀ 1/16 ಅಂತ ಬರ್ತೀನಿ. ಓಕೆ, ಇದು ಬಂದು ಸೆಕೆಂಡ್ ಆನ್ಸರ್. ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಥರ್ಡ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, 1/2 ಹೋಲ್ ಪವರ್ -5. ಈಗ ನೋಡ್ರಿ ಇದು ಫ್ರಾಕ್ಷನ್ ಇದೆ, ಹೋಲ್ ಪವರ್ -5 ಅಂದ್ರೆ ನ್ಯೂಮರೇಟರ್ಗೂ ನಾನು ಪವರ್ -5 ಬರೀಬೇಕು, ನ್ಯೂಮರೇಟರ್ಗೂ ಪವರ್ -5, ಅದೇ ರೀತಿ ಡಿನಾಮಿನೇಟರ್ಗೂ ಪವರ್ -5 ಅಂತ ಬರೀಬೇಕು. ಸೊ ಇಲ್ಲಿ ಯಾವ ರೂಲ್ ಯೂಸ್ ಮಾಡಿದ್ವಿ ಅಂದ್ರೆ a ಪವರ್ m ಡಿವೈಡ್ ಬೈ b ಪವರ್ m is equal to a/b ಹೋಲ್ ಪವರ್ m. ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ಅಂದ್ರೆ ಪವರ್ ಲೈಕ್ ಪವರ್ ಕೊಟ್ಟಿದ್ರೆ ಅದು ನ್ಯೂಮರೇಟರ್ಗೂ ಬರೀಬೇಕು, ಡಿನಾಮಿನೇಟರ್ಗೂ ಬರೀಬೇಕು. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಪವರ್ ನೆಗೆಟಿವ್ ಇದೆ, ನಮಗೆ ಪವರ್ ನೆಗೆಟಿವ್ ಇರಬಾರ್ದು. ಸೊ ಪವರ್ ಪಾಸಿಟಿವ್ ಇರ್ಬೇಕಂದ್ರೆ ನ್ಯೂಮರೇಟರ್ ಅಂದ್ರೆ ಡಿನಾಮಿನೇಟರ್ ಕಡೆ ಹೋಗ್ಬೇಕು. ಏನಾಗುತ್ತೆ, ಪವರ್ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಅಲ್ಲಿ ಹೋದ್ರೆ ಇವಾಗ ಪವರ್ ಪಾಸಿಟಿವ್ ಆಗುತ್ತೆ. ಸೊ ಇದು ಯಾವ ರೂಲು, a ಪವರ್ -m ಇಸ್ ಈಕ್ವಲ್ ಟು 1/a ಪವರ್ m. ಈಗ ಡಿನಾಮಿನೇಟರ್ ಅಲ್ಲಿ 1 ಪವರ್ 5 ಏನಾಗುತ್ತೆ, 1 ಆಗುತ್ತೆ. 2 ಪವರ್ 5 ಏನಾಗುತ್ತೆ ನೋಡ್ರಿ, 2 ಪವರ್ 5 ಅಂದ್ರೆ 2 ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ಈಗ ನೀವು ನೋಡ್ರೆ 2 2 4, 4 2 8, 8 2 16, 16 2 32. ಸೊ 32/1 ಆಯ್ತು. ಸೊ ನಥಿಂಗ್ ಬಟ್ ಆನ್ಸರ್ ಬಂತು 30. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಓಕೆ, ನೋಟ್ಸ್ ಅಪ್ಡೇಟು ಅದು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಇದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.